ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಧಿ, ನಮ್ಮನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ನಿನ್ನೆ ಕೇಳ್ತಿರೋದು ನಿಧಿ, ಮಾತಾಡು. ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದು ಏನೋ ಮಾತಾಡದೆ ಸುಮ್ಮನೆ ನಿಂತಿದ್ಯಲ್ಲ, ಏನಾಗಿದೆ ನಿನ್ಗೆ? ನಿಧಿ, ನಿಮ್ಮನ್ನೇ ಕೇಳ್ತಾ ಇರೋದು, ಮಾತಾಡಿ. ಏನಿದೆ, ನಾವು ಮಾತಾಡ್ತಿರೋದು ಕೇಳಿಸ್ತಿದ್ಯಾ ಅಥವಾ ಸುಮ್ಮನೆ ಬೇಕಂತ ಹೀಗಾಡ್ತಿದ್ಯಾ? ತಮಾಷೆ ಮಾಡ್ಬೇಡ, ಮಾತಾಡು ನಿಧಿ. ನಿಧಿ, ಹತ್ರ ಬರಬೇಡಿ ಸರ್, ಪ್ಲೀಸ್ ಅಲ್ಲೇ ನಿಂತ್ಕೊಳ್ಳಿ. ಅಕ್ಕ, ನಿಜ ಹೇಳು, ನೀನು ನನ್ನ ಇಷ್ಟಪಡ್ತೀಯಾ? ನೀನು ನಂಬ್ತೀಯಾ? ಹುಚ್ಚಿಡ್ದಿದ್ಯಾ ನಿನ್ಗೆ? ಯಾಕೆ ಈ ಥರ ಕೇಳ್ತಿದ್ಯಾ? ಕೇಳಿದಕ್ಕಷ್ಟೇ ಉತ್ತರ ಕೊಡು. ಹೌದು, ಇಷ್ಟನೂ ಪಡ್ತೀನಿ, ತುಂಬಾ ನಂಬಿಕೆನೂ ಇದೆ. ಹಾಗಾದ್ರೆ ನನ್ನಿಂದ ಯಾಕೆ ಎಲ್ಲರೂ ಮುಚ್ಚಿಟ್ಟೆ? ನಿಧಿ, ನೀವು ಏನ್ ಅನ್ಕೊಂಡಿದ್ದೀರಾ? ಸರ್ ಪ್ಲೀಸ್, ನಾನು ಅಕ್ಕನ ಹತ್ರ ಮಾತಾಡ್ತಾ ಇದ್ದೀನಿ, ಆಮೇಲೆ ನಿಮ್ಮ ಹತ್ರ ಬರ್ತೀನಿ. ಅಲ್ಲಿ ತನಕ ದಯವಿಟ್ಟು ಸುಮ್ಮನೆ ಇರಿ ಪ್ಲೀಸ್. ಹೇಳಕ್ಕ, ನನ್ನಿಂದ ನಿನಗೇನಾದ್ರೂ ಬೇಜಾರಾಗಿದ್ಯಾ? ಸಂಬಂಧದಲ್ಲಿ ಅಕ್ಕನೇ ಆದ್ರೂ ನಾನ್ ನಿನಗೆ ಕೊಟ್ಟಿರೋದು ಅಮ್ಮನ ಸ್ಥಾನನೇ ಅಲ್ವಾ? ನಿನ್ನ ಮಡ್ಲಲ್ಲಿ ಮಲಗ್ದಾಗ ನನಗ್ ಸಿಗೋದು ತಾಯಿ ಪ್ರೀತಿನೇ ಕಣೆ. ನಾನೇನೇ ಕೇಳಿದ್ರು ಕೊಟ್ಟೋಳ್ ನೀನು, ನನಗ್ ಭಯ ಆದಾಗ ಜೊತೆಗ್ ನಿಂತೋಳ್ ನೀನು. ಅಪ್ಪ ಅಮ್ಮ ಇಲ್ದಿರೋ ತಬ್ಲಿ ಅಂದಾಗ ತಪ್ಕೊಂಡು ಕಾದೋಳು ನೀನು. ಎಂತದೇ ಪರಿಸ್ಥಿತಿ ಬಂದ್ರು ನಿನ್ನ ಜೊತೆಗಿರ್ತೀಯ ಅನ್ನೋ ಧೈರ್ಯದಲ್ಲಿ ಬೆಳ್ದವಳು ನಾನು. ದೊಡ್ಡೋಳಾದ್ಮೇಲೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿನ್ ಜೊತೆ ಇರ್ಬೇಕು, ನಿನಗ್ ಸಹಾಯ ಮಾಡ್ಬೇಕು ಅಂತ ಎಷ್ಟೆಲ್ಲ ಆಸೆ ಪಟ್ಟಿದ್ನೆ. ನಿನಗೆ ನನ್ ಮೇಲೆ ನಂಬಿಕೆನೇ ಇಲ್ಲ ಅಂದ್ಮೇಲೆ ನಾನೇನ್ ಮಾಡ್ಲಿ ಹೇಳು? ನಿನಗೆ ನನ್ ಬೇಡ ಅನ್ಸದ್ಮೇಲೆ ನಾನೇನ್ ಮಾಡಕ್ಕಾಗತ್ತೆ ಹೇಳು? ನೀನ ಹೀಗೆಲ್ಲ ಮಾತಾಡ್ತಿರೋದು? ನಿನ್ ಬಾಯಿಂದನ ಈ ತರ ಮಾತುಗಳೆಲ್ಲ ಬರ್ತಿರೋದು? ನೋಡು ನಿಧಿ, ಸತ್ಯ ಏನು ಅಂತ ತಿಳ್ಕೊಳ್ದೆ ತಪ್ಪಾಗಿ ಏನೇನೋ ಮಾತಾಡ್ಬೇಡ ಪ್ಲೀಸ್. ನೀನ್ ಅಂದ್ಕೊಂಡ್ ಹಾಗೆ ಏನೂ ಇಲ್ಲ. ಹಾಗೆ ಇರೋದಕ್ಕ. ನಿನ್ನ ನೋಡ್ಕೊಂಡು ಬೆಳ್ದಿರೋ ನನ್ಗೆ ಎಲ್ಲನೂ ಹಾಗೆ ಕಾಣಿಸ್ತಿದೆ. ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದಿದ್ರೆ ಯಾಕೆ ಎಲ್ಲನೂ ಮುಚ್ಚಿಡ್ತಿದ್ದೆ? ನನ್ನ ಹತ್ರನೇ ಗುಟ್ ಮಾಡ್ತಿದ್ಯಾ ಅಂದ್ರೆ ನಾನು ನಿನಗೆ ಬೇಡ ಅಂತ ಅರ್ಥ ತಾನೆ? ಗುಟ್ಟ? ಯಾವ ಗುಟ್ಟಿನ ಬಗ್ಗೆ ಮಾತಾಡ್ತಿದ್ಯಾ? ನಿನ್ ಹೊಟ್ಟೆಲಿರೋ ಗುಟ್ಟು. ನಿನ್ನ ಅಮ್ಮ ಆಗ್ತಿರೋ ಗುಟ್ಟು. ಯಾಕಕ್ಕ ಹಾಗೆ ನೋಡ್ತಿದ್ಯಾ? ನಿನ್ ಹೊಟ್ಟೆಲ್ ಮಗು ಇದೆ ಅನ್ನೋ ವಿಷಯ ನನ್ನ ಹತ್ರ ಹೇಳ್ಬೇಕು ಅಂತ ನಿನಗೆ ಅನ್ಸ್ಲೇ ಇಲ್ವಾ? ಏನ್ ಮಾತಾಡ್ತಿದ್ಯಾ ನೀನು? ಈ ವಿಷಯ ಯಾರು ಹೇಳಿದ್ರು ನಿನ್ಗೆ? ಹೇಗ್ ಗೊತ್ತಾಯ್ತು? ನಾನ್ ಕೇಳೋ ಪ್ರಶ್ನೆಗೆ ನೀನು ಉತ್ತರ ಕೊಡ್ಬೇಕೆ ಹೊರತು ವಾಪಸ್ ನೀನೇ ನನಗೆ ಪ್ರಶ್ನೆ ಕೇಳೋದಲ್ಲ. ಹೇಳಕ್ಕ, ಯಾಕೆ ನನ್ನಿಂದ ಎಲ್ಲ ಸತ್ಯನೂ ಮುಚ್ಚಿಟ್ಟೆ? ಇದಲ್ದೆ ಇನ್ನು ಏನೇನ್ ಮುಚ್ಚಿಟ್ಟಿದ್ಯಾ? ಹೇಳಕ್ಕ, ಇವತ್ ನೀನು ಎಲ್ಲ ಸತ್ಯನೂ ಹೇಳ್ಬೇಕು ಅಷ್ಟೇ. ಸರಿ ಬಿಡು, ಇನ್ನು ನಿನಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಲ್ವಾ? ಇವಾಗ ನನ್ನ ಹತ್ರ ಸತ್ಯ ಹೇಳಲ್ಲ ಅಲ್ವಾ? ಸರಿ, ನಿಮ್ಮ ಹತ್ರ ಇರೋ ಸತ್ಯನ ನೀವಿಬ್ರು ಜೋಪಾನವಾಗಿ ಇಟ್ಕೊಳ್ಳಿ, ನಾನೇನು ಕೇಳಲ್ಲ.
ನಿಧಿ ಏನಾಗಿದೆ ನಿಮ್ಗೆ? ಏನ್ ಮಾಡಕ್ ಹೊರಟಿದ್ದೀರಾ? ನಿಮಗ್ ಹೇಗ್ ಸರಿ ಅನ್ಸದನ್ನ ನೀವ್ ಮಾಡ್ತಿದ್ದೀರೋ ನಾನು ಹಾಗೆ ಮಾಡ್ತಾ ಇದ್ದೀನಿ. ಏನಿದೆ? ನಿಧಿ ಏನ್ ಮಾಡ್ತಿದ್ದೀರಾ? ಪ್ಲೀಸ್ ಡೋಂಟ್ ಮೂವ್. ನೀವು ನನ್ನ ಮೇಲೆ ನಂಬಿಕೆ ಇಡೋದನ್ನೇ ನಿಲ್ಸಿದ್ಮೇಲೆ ನಾನು ಇಲ್ಲಿದ್ದೇನ್ ಪ್ರಯೋಜನ ಸರ್? ನಾನು ಇಷ್ಟೆಲ್ಲ ಕೇಳ್ಕೊಂಡ್ಮೇಲೂ ನೀವು ಹೇಳಿಲ್ಲ ಅಂದ್ಮೇಲೆ ನಾನು ಇದ್ರೆಷ್ಟು ಬಿಟ್ರೆಷ್ಟು? ನಿಧಿ, ಹುಚ್ಚುಸಾಗಿ ಮಾತಾಡ್ಬೇಡ, ನಿಂತ್ಕೋ ಅಲ್ಲೇ. ಇಷ್ಟು ವರ್ಷ ನೀನ್ ಹೇಳಿದ್ನೆಲ್ಲ ಕೇಳಿದೀನಿ ಅಕ್ಕ. ಆದ್ರೆ ಇವಾಗ ನಾನ್ ಕೇಳ್ತಿರೋ ಒಂದ್ ವಿಷಯ ನಿನ್ ಕೈಲಿ ಹೇಳಕ್ ಆಗ್ತಿಲ್ವಲ್ಲ. ಖುಷಿಯಾಗಿದ್ದಾಗೆಲ್ಲ ಜೊತೆಗೆ ಇರ್ತೀನಿ, ತೊಂದ್ರೆ ಆಗಿದೆ ಅಂದಾಗ ಅದನ್ನ ಅರ್ಥ ಮಾಡ್ಕೊಳಕ್ಕೂ ಅವಕಾಶ ಮಾಡ್ಕೊಡ್ತಿಲ್ವಲ್ಲ. ಅಂದ್ಮೇಲೆ ನಾನ್ ಯಾಕೆ ನಿನ್ ಜೊತೆ ಇರ್ಬೇಕು? ನಿಧಿ ಏನಾಗಿದೆ? ಏನ್ ಮಾಡ್ತಿದ್ದೀರಾ? ದಯವಿಟ್ಟು ಅಲ್ಲೇ ನಿಂತ್ಕೊಳ್ಳಿ, ಮುಂದೆ ಬರ್ಬೇಡಿ. ನಿಧಿರ ತಮಾಷೆ ಮಾಡಬೇಡಿ ಪ್ಲೀಸ್. ಈಗ್ಲೂ ನನ್ನ ತಡಿಯಾಕ್ ನೋಡ್ತಿದ್ದೀರೇ ಹೊರತು ಸತ್ಯ ಹೇಳೋದಕ್ಕೆ ತಯಾರಿಲ್ಲ ಅಲ್ವಾ? ಮುಗೀತು, ನಾನ್ ನಿಮಗ್ ಕೊಟ್ಟಿದ್ದ ಸಮಯನೂ ಮುಗೀತು. ನೀವು ನನ್ನಿಂದ ಮುಚ್ಚಿಟ್ಟಿದ್ರಲ್ಲ ಆ ಸತ್ಯಕ್ಕಿದ್ ಭಯನೂ ಮುಗೀತು. ನಿಧಿ ಪ್ಲೀಸ್ ನಿಂತ್ಕೋ. ನಿಧಿ, ಅಕ್ಕ ಪ್ಲೀಸ್ ಅಲ್ಲ ನಿಂತ್ಕೊ, ಮುಂದೆ ಬರ್ಬೇಡ. ನಿಧಿ ನಿಂತ್ಕೊಳ್ಳಿ. ಏನ್ ಮಾಡ್ತಿದ್ದೀರಾ? ಅಮ್ಮ, ನಿಧಿ ನಿಧಿ ಸಾಯಕ್ ಹೊರಟಿದ್ಯಾ ನೀನು? ನಿನ್ ಜೀವಕ್ಕಿಂತ ಈ ಸತ್ಯನೇ ದೊಡ್ಡದಾಗ್ಬಿಡ್ತಾ? ನಿಧಿ, ಸಾವಿರಾರು ಸಮಸ್ಯೆ ಬರ್ಬೋದು, ಅದಕ್ಕೆ ಸಾವೇ ಪರಿಹಾರ ಅಂತ ನಿರ್ಧಾರ ಮಾಡೋ ಸ್ವೀಕ ನೀವು. ಏನೇ ಆಗಿದೆ ನಿನ್ಗೆ? ಏನಾದ್ರೂ ಆಗಿರ್ಲಿ, ದಯವಿಟ್ಟು ಇನ್ನೊಂದ್ಸಲ ಈ ತರ ಯೋಚನೆ ಮಾಡ್ಬಿಡಿ ಪ್ಲೀಸ್. ಸಾಕ್ ನಿಲ್ಲಿಸ್ತೀರಾ? ನನ್ ಮೇಲೆ ಸಿಟ್ಟು ತೋರ್ಸೋ ಬದಲು ಸತ್ಯ ಹೇಳಿ. ನಿಜ ಹೇಳಿಲ್ಲ ಅಂದ್ರೆ ಆಗೋ ಅಪಾಯನ ಯಾರ ಕೈಲಿಂದ ತಪ್ಸಕ್ ಸಾಧ್ಯ ಇಲ್ಲ.